ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಜು. ಸ್ವಾಗತಂ ಸುಸ್ವಾಗತಂ. ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಆ ಕಂದ ಮುಂಕುಡಿ 9ನೇ ತರಗತಿ ವಿದ್ಯಾರ್ಥಿಗಳಿದ್ದಾರೆ. ನಾಡಗೀತೆ ಬರ್ದವ್ರು ಯಾರು? ಕರ್ನಾಟಕದ ನಾಡಗೀತೆ ಯಾವುದು? ಜನಮಾತೆ. ಯಾವುದು? ವಿಷ್ಣುವರ್ಧನ್. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಇವತ್ತು ಬೆಟ್ಟದಪುರಕ್ಕೆ ಹೋಗ್ತಾ ಇದೀವಿ. ಪಿರಿಯಾಪಟ್ಟಣದ ಹತ್ರ ಇರೋ ಬೆಟ್ಟದಪುರಕ್ಕೆ. ಏನ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಿದೆ. ತುಂಬಾ ದಿನಗಳ ನಂತರ ಮೈಸೂರಿಗೆ ಬಂದಿರೋದು. ಅದ್ರಲ್ಲಿ ರೈಡ್ ಬೇರೆ ಹೋಗ್ತಾ ಇದೀವಿ, ಬೆಟ್ಟ ಬೇರೆ ಹತ್ಬೇಕು ಅಂತಿದೀವಿ. ನೋಡೋಣ ಹೇಗಿದೆ ಅಂತ. ಬೆಟ್ಟ ಹತ್ತಿಸ್ತೀನಿ ಅಂತ 6 ಗಂಟೆಗೆ ಅಂದವನು 8 ಗಂಟೆ ಆದ್ರೂ ಇನ್ನು ಬೆಟ್ಟ ಪುರ ಅನ್ನೋದೇ ಹೆಸರು ಮಾಡ್ತಾ ಇದ್ರೆ ಆ ಲೆವೆಲ್ಗೆ. ಮತ್ತೆ 5:30 ಎದ್ದೆ. ಸತ್ಯ ಹೇಳ್ರಿ. ಇನ್ನೆಲ್ಲ ಎಪ್ಸಿ ಕಷ್ಟಪಟ್ಟು ಇವ್ನ ಎಪ್ಸಷ್ಟೊಳಗೆ 6:30 ಆಯ್ತು. ಸುಳ್ಳು ಹೇಳಕ್ ಹೋಗ್ಬೇಡಿ. ಸ್ಯಾಂಡ್ವಿಚ್ ಅನ್ನ ನಾವೇ ನಮ್ಮ ಕೈಯಾರೆ ರೆಡಿ ಮಾಡಿ ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಹಾಕೊಂಡು ತಂದಿದೀವಿ. ಬೆಟ್ಟದ ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅನ್ಕೊಂಡಿದ್ವಿ, ಆದ್ರೆ ಇದು ಬೆಟ್ಟದ ಮೇಲೆ ಲಂಚ್ ಆಗೋ ಎಲ್ಲಾ ಸಾಧ್ಯತೆಗಳು ಕೂಡಿ ಬಂದಿರೋದ್ರಿಂದ ಇಲ್ಲಿ ತಿಂಡಿ ತಿನ್ಕೊಂಡು ಈಗ ಹೊರಡ್ತಾ ಇದೀವಿ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಈಗ ಇರೋ ಜಾಗ ಬೆಟ್ಟದಪುರದ ಹತ್ರ ಇರೋ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಯಾಕೆ ಬಂತು ಅಂತಂದ್ರೆ, ವರ್ಷಕ್ಕೊಂದು ಸಾರಿ ಇಲ್ಲಿರೋ ದೇವಸ್ಥಾನಕ್ಕೆ ಸಿಡಿಲು ಹೊಡೆಯುತ್ತೆ ಅನ್ನೋದು ಪ್ರತೀತಿ. ಹಾಗಾಗಿ ಈ ದೇವಸ್ಥಾನಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಹೆಸರಿದೆ. ಜೊತೆಗೆ ಇಲ್ಲಿ 3108 ಮೆಟ್ಲುಗಳಿಗಿಂತ ಅಧಿಕ ಮೆಟ್ಲುಗಳಿದಾವೆ ಅಂತ ಹೇಳಿ ಉಲ್ಲೇಖ ಆಗಿದೆ. ನಾವು ಕೂಡ ಮೈಸೂರಿನಾಗಿದ್ದು ತುಂಬಾ ಕಡೆ ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀವಿ. ಈ ದಿನ ನಾವು ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೇಗಿದೆ ನಮ್ಮ ಈ ಒಂದು ಅನುಭವ? 3108 ಮೆಟ್ಲು ಹತ್ತಿ ಇಳಿತೀವ, ಎಲ್ಲ ತೋರಿಸ್ತೀನಿ ಬನ್ನಿ. ಯೂಶಲಿ ಚಾಮುಂಡಿ ಬೆಟ್ಟ ಹತ್ತಿ ಪ್ರಾಕ್ಟೀಸ್ ಇರೋದ್ರಿಂದ ಅಲ್ಲೆಲ್ಲ ದೊಡ್ಡ ದೊಡ್ಡ ಮೆಟ್ಲುಗಳು. ಇಲ್ಲಿ ಚೋಟ ಮೆಟ್ಲುಗಳು. ನಮ್ ಜೊತೆಗಿದ್ರೆ ಪವರ್ ಸ್ಟಾರ್ ಪುನೀತ್. ನೀನ್ ಒಂಥರ ಜೂನಿಯರ್ NTR ತರ ಮಚ್ಚ. ಹೇಳಪ್ಪ, ಕನ್ನಡದ ಮೊದಲ ಮುಖ್ಯಮಂತ್ರಿ ಯಾರು? KC ರೆಡ್ಡಿ. ಕೆಂಗಲ್ ಹನುಮಂತಯ್ಯ. ಹನುಮಂತಯ್ಯನ KC ರೆಡ್ಡಿನಾ? ಹನುಮಂತಯ್ಯ. ಫೋನ್ ಆಫ್ ಫ್ರೆಂಡ್ ತಗೋತೀರಾ? 50-50 ತಗೋತೀರಾ? 100 ಕೆಂಗಲ್ ಹನುಮಂತಯ್ಯ. ಎಸ್ ಬಸವರಾಜ್, ನಿಮ್ಮ ಉತ್ತರ ಸರಿಯಾಗಿದೆ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಆ ಕಂದ ಮುಂಕುಡಿ. ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ ಯಾವುದು? ನೋವಿದೆ, ಆಕ್ರೋಶ ಇದೆ. ಆಪ್ಷನ್ಸ್ ಬೇಕಾ? ಫೋನ್ ಆಫ್ ಫ್ರೆಂಡ್ ಬೇಕಾ? ರಂಗನಾಥಸ್ವಾಮಿ ದೇವಸ್ಥಾನ, ನಂಜನಗೂಡು ನಂಜೇಶ್ವರ ದೇವಸ್ಥಾನ, ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ, ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಇವ್ರ ಉತ್ತರ ಕರೆಕ್ಟ್ ಆಗಿದೆಯಲ್ವ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕರ್ನಾಟಕದ ಮೊದಲ ಅರಸರು ಯಾರು? ಮೊನ್ನೇನು ಕಾಂತಾರ ಫಿಲ್ಮ್ ಅಲ್ಲಿ ಫುಲ್ ಫೇಮಸ್ ಆಗಿದ್ರು. ಕ್ಲೂ. ಗಂಗರು, ಚೋಳರು, ರಾಷ್ಟ್ರಕೂಟರು, ಕದಂಬರು. ಕದಂಬರು. ಹೌದು, ಕರೆಕ್ಟ್ ಆಗಿದೆ. ಕನ್ನಡ ತಾಯಿ ಮಕ್ಕಳೆಲ್ಲ ಬಂದ್ರಪ್ಪ ಅಂದ್ರೆ ಮಗು ಓಡೋಗ್ತೈತೆ. ಆದ್ರೂ ಒಂದ್ ಬೇಜಾರಿದೆ, ಯಾವ ಕ್ಲೌಡ್ ಅಲ್ಲಿ ಬರ್ಬೇಕಿತ್ತು, ಯಾವ ಸನ್ನಿಲ್ ಬಂದಿದೀವಿ ಅನ್ನೋ ತರ ಆಗಿದೆ. ನೋಡಿ, ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ನಾವು ಹತ್ತಕ್ಕೆ. ಕನ್ಸಲ್ಲಿ ಟೈಮ್ ಈಗ 10:42. ಫಸ್ಟ್ ಯಾರ್ಗ ಹೋಗ್ತಾರೆ ಅವ್ರಿಗೆ ಸಂಜೂಸ್ ಕಿಚನ್ ಇಂದ ಸ್ಯಾಂಡ್ವಿಚ್ ಕಳಿಸ್ಕೊಡ್ತೀನಿ ನಾನು. ಗಾಡಿ ಚಾಲು ಆಗಿದೆ ನೋಡ್ರಿ, 100 ಕಂಪ್ಲೀಟ್ ಆಗಿದೆ. ಸಣ್ಣ ಮೆಟ್ಲು ಇದೆಯಲ್ಲ ಗೊತ್ತಾಗ್ತಿಲ್ಲ, ಮುಂದೆ ತುಂಬಾ ಆಗುತ್ತೆ. ಮೆಟ್ಲು ಇಲ್ಲುಂಟು ತಾನೆ, ಎಂತ ಕೈಲಿ ಹೋಗಿದ್ದು? ಇದೆಂತ 4 ಗಂಟೆಲಿ ಮಣ್ಣು ಗಾಡಿಯಿಂದ ಬಿತ್ರ. ಅವ್ರು ಎಂತ ಮಾಡಿದ್ರು? ಅವ್ರ ಮಂಡಿ ತೋರಿಸಿ ಮಾರ ಗಾಡಿಗೆ ಕಲಿತಿದ್ರ ಅಂತ. ರಾಮಣ್ಣ, ನೀವು ಗಾಡಿ ಚಂದ ಬಿಡ್ತೀರಂತೆ, ನಂಗೆ ಬಿಡ್ಬೇಕು.
ಓಕೆ ಫ್ರೆಂಡ್ಸ್, ನಾವೀಗ ಸುಸ್ತಾಗಿ ಒಂದ್ ಸ್ವಲ್ಪ ರೆಸ್ಟ್ಗೆ ಅಂತ ಕೂತಿದೀವಿ. ಅಲ್ಲಿವರೆಗೂ ನಿಮ್ಗೊಂದು ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ನಂಗೊಂದು ಜೋಕ್ ನೆನಪಾಯ್ತಾ, ಒಬ್ಬ ಗುಂಡ ಇರ್ತಾನೆ. ಆ ಗುಂಡ ಬಸ್ ಟಿಕೆಟ್ ಕೇಳಿ ತಗೊಂತಿರ್ತಾನೆ. 2 ಟಿಕೆಟ್ ಅಂತ ಕೇಳ್ತಾನೆ. ಕಂಡಕ್ಟರ್ ಇನ್ನೊಬ್ರು ಯಾರಪ್ಪ ಅಂತ ಕೇಳ್ತಾರೆ. ಇನ್ನೊಬ್ರು ಯಾರಪ್ಪ ಅಂತ ಕೇಳಕ್ ಹೋದ ಅವನೇಂತೆ, 1 ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರ್ಲಿ ಅಂತ ನಾನು ತಗೊಂಡೆ ಅಂತಾನೆ. ಅದಕ್ಕೆ ಕಂಡಕ್ಟರ್ ಏನ್ ಮಾಡ್ತಾರೆ, ಈ ಟಿಕೆಟ್ ಕಳೆದವ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತಾನೆ. ಗುಂಡ ಅವಾಗ ಏನಂತ ಉತ್ತರ ಕೊಡ್ಬೋದು, 1 ಟಿಕೆಟ್ ಕಳೆದೋದ್ರೆ ಇನ್ನೊಂದು ಟಿಕೆಟ್ ಇದೆ, ಆ ಟಿಕೆಟ್ ಕಳೆದೋಯ್ತು ಅಂದ್ರೆ ನನ್ನ ಹತ್ರ ಬಸ್ ಪಾಸ್ ಇದೆ ಸರ್ ಅಂತ. ಇಬ್ರು ಫ್ರೆಂಡ್ಸ್ ಇರ್ತಾರೆ, ನೋ ಬಡಿ ಮತ್ತೆ ನತ್ತಿ ಬಡಿ ಅಂತ. ಇಬ್ರು ಹಿಂಗೆ ಈಜೊಡೆಯಕ್ಕೆ ಅಂತ ಹೋಗಿರ್ತಾರೆ. ಆಗ ನೋ ಬಡಿ ಸುತ್ತೋಗ್ಬಿಡ್ತಾನೆ. ಮಿಕ್ಕಿದ್ಯಾರು? ನೆತ್ತಿ ಬಡಿ. ತಗ ಇವನ್ ತಲೆ ಮೇಲ್ಗಡೆ ಐತಲ್ಲ, ಅದೇ ಟಾಪು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಹೋಗ್ತೀವಿ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಮೊದಲನೇ ಬಾರಿ ಹೋಗ್ತಿರೋದ್ರಿಂದ ಕಡಿದಾದ ಕಿರಿದಾದ ಉಹಿರಿದಾದ ದಾರಿಗಳನ್ನ ಭೇದಿಸಿ ಛೇದಿಸಿ ಹೋಗೋದು ಕಷ್ಟ ಆಗ್ತಾ ಇದೆ ಅಂತ. ಅಣ್ಣ, ಎಲ್ಲವೂ ಸೌಖ್ಯವೇ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹಾಯ್, ನೋಡಿ ಫ್ರೆಂಡ್ಸ್, ನಾನು ಈ ತರ ಮೆಟ್ಲತ್ತದಲ್ಲೇ ಜನಗಳಿಗೆ ಸೇವೆ ಕೂಡ ಮಾಡ್ತೀನಿ. ನೀರ್ ಬೇಕು ಅಂದವ್ರಿಗೆಲ್ಲ ನೀರ್ ದಾನ ಮಾಡ್ತೀನಿ. ಅದ್ ಯಾರೋ ಒಬ್ಬ ಪೆಟ್ರೋಲ್ ಕೊಟ್ಟವನ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ? ನೀರ್ ಕೊಟ್ಟವನಿಗೆ ಸಬ್ಸ್ಕ್ರೈಬ್ ಆಗಿ. ದಾನ ವೀರ ಶೂರ ಕರ್ಣ ಸಂಜುಗೆ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ. 9ನೇ ತರಗತಿ ವಿದ್ಯಾರ್ಥಿಗಳಿದ್ದಾರೆ. ಕರ್ನಾಟಕದ ನಾಡಗೀತೆ ಬರ್ದವ್ರು ಯಾರು? ಕರ್ನಾಟಕದ ಏನೋ ನಾಡಗೀತೆ ಯಾವುದು? ಜನಮಾತಿ. ಯಾವುದು? ವೈಷ್ಣವರು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ.